ಫೈನಲಿ ಹಂಗೋಗಿ ಹಂಗೋಗಿ ಕೊನೆಗೆ ಮಲ್ಲೇಶ್ವರಂಗೆ ಬಂದಿದ್ದೀವಿ. ಇದು ಒಂದು ಕಾಯಿ 30 ರೂಪೀಸ್. ಟಿವಿ ಜೊತೆ ಸ್ವಲ್ಪ ಕಿಚನ್ಗೆ ಬೇಕಾಗಿರೋದು ಐಟಮ್ಸ್ ತಗೊಂಡೆ. ಎತ್ತು ಬೆಳಗ್ಗೆಯಿಂದ ಕಾಣಿಸಿಲ್ಲ, ಇವಾಗ ಕಾಣಿಸ್ತಾನೆ. ಸಿಟಿ ಕಡೆ ಎಲ್ಲ ಹೋಗೋವಾಗ 2 ವೀಲರಲ್ಲಿ ಹೋಗ್ಬೇಕು, ಯಾಕಂದ್ರೆ ಪಾರ್ಕಿಂಗ್ ಈಸಿ ಇರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾದೇವ್ ವ್ಲಾಗ್ಸ್. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಸ್ವಲ್ಪ ಬಿಸಿ. ಎತ್ವಿಕ್ ಸ್ಕೂಲ್ ಇರಲಿಲ್ಲ ಇಷ್ಟು ದಿನ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ, ರೊಟೀನ್ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಹಂಗಾಗಿ ಸಿಗೋದೇ ಒಂದಿನ ಸಂಡೇ, ರೆಸ್ಟ್ ಮಾಡೋದ್ರಲ್ಲೇ ಆಗೋಗುತ್ತೆ. ಇವತ್ತಿನ ಈ ವ್ಲಾಗ್ ಏನಂತ ಹೇಳಿದ್ರೆ, ನಾವಿವಾಗ ಏನು ಹೇಳ್ತೀವಿ, ಮಲ್ಲೇಶ್ವರಂ ಹೋಗ್ತಾಯಿದ್ದೀವಿ. ಏನಕ್ಕಂದರೆ ಈಗ ರೋಡ್ ಸೈಡ್ ಏನೋ ಸ್ಟ್ರೀಟ್ ಶಾಪಿಂಗ್ಸ್ ಫೇಮಸ್ ಅಲ್ವಾ. ಸೊ ಹೆಂಗೂ ಸಂಡೇ ಮನೇಲೇ ಇದ್ವಿ, ಇವಾಗ ನೋಡ್ಕೊಂಬರೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇವಾಗ ಫಸ್ಟು ಮಲ್ಲೇಶ್ವರಂಗೆ ಹೋಗ್ತೀವಿ. ಅದಾದಮೇಲೆ ಫ್ರೀ ಟೈಮ್ ಇದ್ದರೆ ಚಿಕ್ಕಪೇಟೆ, ಯಾಕಂದ್ರೆ ಚಿಕ್ಕಪೇಟೆ ಬೇಡ ಅಂತಿದ್ದಾರೆ ಇವರು. ಸಂಡೇ ಬಜಾರೆಲ್ಲ ಇವತ್ತು ತುಂಬ ಕ್ರೌಡ್ ಇರ್ತಾರೆ ಅಂತ. ನೋಡುವ ಹೆಂಗಾಗುತ್ತೆ ಹಂಗೆ. ಸೊ ಇವಾಗ ಫಸ್ಟು ಮಲ್ಲೇಶ್ವರಂಗೆ ಹೋಗೋಣ, ಹೆಂಗಿರುತ್ತೆ ಏನು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನನಗೂ ಗೊತ್ತಿಲ್ಲ, ಯಾವಕ್ಕಂದರೆ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ಸೇ ತುಂಬ ಫೇಮಸ್ಸು. ನೋಡ್ಕೊಬರೋಣ, ಬನ್ನಿ ಹೋಗುವ. ಇವಾಗ ಹೊರಟಿದ್ದೀವಿ. ನನಗೆ 2 ವೀಲರಲ್ಲಿ ಹೋಗೋಕ್ಕೆ ಇಷ್ಟ, ಇವ್ರಿಗೆ ನೋಡಿದ್ರೆ ಕಾರೇ ಬೇಕು. ಇನ್ನೊಂದು ಸಿಟಿ ಕಡೆ ಎಲ್ಲ ಹೋಗೋವಾಗ 2 ವೀಲರಲ್ಲಿ ಹೋಗ್ಬೇಕು, ಯಾಕಂದ್ರೆ ಪಾರ್ಕಿಂಗ್ ಈಸಿ ಇರುತ್ತೆ. ನಿಮಗೆ ಹೇಳ್ತಾ ಇರೋದು, ಮಾತೆತ್ತಿದ್ರೆ ಕಾರು ಅಲ್ಲ. ಇಲ್ಲಿಗೆ ಹೆಂಗ್ ಹೋಗ್ತೀಯ ಮಗನೇ? ಎಲ್ಲಿಗೆ? ಚಿಕ್ಕಪೇಟೆಗೆ ಹೋಗೋ ಅಷ್ಟರಲ್ಲಿ ಇವತ್ತು 2 ವೀಲರಲ್ಲೇ ಆಗಲಿ ಕಾರಲ್ಲೇ ಆಗಲಿ, ಚಿಕ್ಕಪೇಟೆಗಂತೂ ಬೇಡ. ಮಲ್ಲೇಶ್ವರಂ ಕಡೆ ಎಲ್ಲಾದ್ರೂ ಹೋಗಿ ಆರಾಮಾಗಿ ಬರೋಣ. ಓ ಸರಿ, ಚಿಕ್ಕಪೇಟೆ ಕ್ಯಾನ್ಸಲ್ ಆಯಿತು. ಸೊ ಇವಾಗ ಮತ್ತೆ ಮಲ್ಲೇಶ್ವರಂಗೆ ಹೋಗಿ ಅಲ್ಲಿ ಹೆಂಗಿದೆ ಏನು ನೋಡಿಕೊಂಡು ಬರುವ. ಬನ್ನಿ ಹೋಗೋಣ. ಟೈಮ್ ಆಯಿತು, ಇವಾಗ ಟೈಮ್ 12 ಗಂಟೆ. ಇವಾಗ ಹೊರಟಿದ್ದೀವಿ. ವೆದರು ಬೇರೆ ಸ್ವಲ್ಪ ಮೋಡ ಕವಿದ ವಾತಾವರಣ, ಅದಕ್ಕೆ ನಾನು ಸ್ವೆಟರ್ ಹಾಕ್ಕೊಂಡ್ಬಿಟ್ಟಿದ್ದೀನಪ್ಪ. ಯಾಕಂದರೆ ಇವರು AC ಹಾಕ್ಕೊಂಡೇ ಇರ್ತಾರೆ, ಇಲ್ಲೂ ಸ್ವಲ್ಪ ಚಳಿನೂ ಆಗ್ತಿದೆ. ಅದಕ್ಕೆ ಫಸ್ಟ್ ಸೀಟ್ ಬೆಲ್ಟ್ ಹಾಕೋಬೇಕು. ಫೈನಲಿ ಇವಾಗ ನಾವು ಚಿಕ್ಕಪೇಟೆ ಹೋಗ್ತಾ ಇದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಚಿಕ್ಕಪೇಟೆ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ. ಅಲ್ಲಿ ಮುಂದೆ ರೈಟ್ ತಗೋಬೇಕಿತ್ತು, ನಾವು ಡೌನ್ ಬಂದ್ಬಿಟ್ವಿ ಫ್ಲೈಓವರ್ ಕೆಳಗೆ. ಅದಕ್ಕೆ ಇವಾಗ ಚಿಕ್ಕಪೇಟೆ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆ ರೈಟ್ ತಗೊಂಡ್ಬಿಡ್ಲಾ? ನಿಮ್ಮ ಇಷ್ಟ, ಹೆಂಗಾರ ತಗೊಳ್ಳಿ. ಅಯ್ಯೋ ಮತ್ತಿಲ್ಲೂ ಹಿಂಗೆ ಹೋದ್ರೆ ಚಿಕ್ಕಪೇಟೆ, ಇವಾಗ ಹಿಂಗೆ ತಗೊಂತವ್ರು ಮತ್ತೆ ಉಲ್ಟಾ. ಇಲ್ಲೇ ರೋಡ್ ನೋಡ್ಸಂಗಿದೀಯಪ್ಪ. ಅಲ್ಲಿ ಚೆನ್ನಾಗಿದ್ದಲ್ಲ, ಪೊಲೀಸ್ ಬೇಡ. ಇಲ್ಲ ಹೇಳು. ಅಲ್ಲೇನಾಯ್ತು ಗೊತ್ತಾ, ನಾನು ಸ್ವೆಟರ್ ಹಾಕೊಂಡಿದ್ನಲ್ಲ, ಸೀಟ್ ಬೆಲ್ಟ್ ಹಾಕಿದ್ದೆ, ಸ್ವೆಟರ್ ಬಿಚ್ಬಿಟ್ಟು ಏನ್ ಮಾಡಿದೆ, ಸೀಟ್ ಬೆಲ್ಟ್ ಹಾಕೋದು ಮರ್ತೋಗ್ಬಿಟ್ಟಿದೆ. ಅಲ್ಲಿ ಸರ್ಕಲ್ ಯಾವ್ದು, ಮೇಕ್ರಿ ಸರ್ಕಲ್ ಯಾವ್ದು ಸರ್ಕಲ್, CM ಮನೆ ಹತ್ರ ಅಲ್ಲೊಂದು ಸರ್ಕಲ್ ಬರುತ್ತೆ, ಅದು ಹೆಸರು ಗೊತ್ತಿಲ್ಲ. ಆ ಸರ್ಕಲ್ ಹತ್ರ ಪೊಲೀಸರು ನೀಟಾಗಿ ಕರಿತಾ ಇದ್ರು ನಾನು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ. ಜಸ್ಟ್ ಮಿಸ್ 1 ರೌಂಡ್ ಹಾಕೊಂಡು ಮತ್ತೆ ಈ ಕಡೆ ಚಿಕ್ಕಪೇಟೆ ಕಡೆಗೆ ಬಂದ್ಬಿಟ್ವಿ. ಸೊ ನಾನು ಹಾಕೊಂಡು ಬಂದೆ, ಅವಾಗ್ಲಿಂದ ನೀವು ನೋಡಿರ್ತೀರಾ. ಬಟ್ ಅಲ್ಲಿ ಸ್ವೆಟರ್ ಬಿಚ್ಚೋಗಿ ಮರ್ತೋಗ್ಬಿಟ್ಟೆ. ಅಲ್ಲೊಂದು 500 ರೂಪಾಯಿ ಉಳಿತು. ಇವಾಗ ಮತ್ತೆ ಚಿಕ್ಕಪೇಟೆ ಎಲ್ಲಿ ಇವಾಗ? ಈಗ ಮಲ್ಲೇಶ್ವರಂ. ಅವ್ರು ಚಿಕ್ಕಪೇಟೆ ಅಂದ್ರೆ ಇಷ್ಟ ಇಲ್ಲ. ಏನಕ್ಕೆ? ಟ್ರಾಫಿಕ್, ಸಂಡೇ ಬಜಾರಲ್ಲ ಇವತ್ತು. ಅದಕ್ಕೆ 2 ವೀಲರಲ್ಲಿ ಬರ್ಬೇಕನ್ನ. ಸಿಟಿಗೆ ಬರೋವಾಗ 2 ವೀಲರಲ್ಲಿ ಬರಬೇಕು. ನೋಡಿ ಬಸ್ ಅವ್ರು ಹೆಂಗೆ ಎಳಿತಾರಂದ್ರೆ, ಯಪ್ಪ, ಬಸ್ಗಳಂದ್ರೆ ಭಯ ಆಗುತ್ತೆ. ಸೊ ಫೈನಲಿ ಚಿಕ್ಕಪೇಟೆಗೆ ಹೋಗಿ ಮತ್ತೆ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಡಬಲ್ ಡಕ್ಕರ ಏನದು? ಡಬಲ್ ಡಕ್ಕರ್. ನಾನು ಇದೇ ಫಸ್ಟ್ ನೋಡ್ತಾ ಇರೋದಪ್ಪ. ಅಲ್ಲೇ ಇದೆಯಲ್ಲ ಡಬಲ್ ಡಕ್ಕರ್ AC ಚೇರ್ ಕಾರ್. ಸಿಂಗಲ್ ಟೈನು ನೋಡಿದ್ದೆ, ಇದು ಅದೊಳ್ಳೆ ಡ್ರಾಯಿಂಗ್. ಫೈನಲಿ ಹಂಗೋಗಿ ಕೊನೆಗೆ ಮಲ್ಲೇಶ್ವರಂಗೆ ಬಂದಿದ್ದೀವಿ. ಇಲ್ಲಿಂದನೇ ತಾನೇ ರೀ ಸ್ಟಾರ್ಟು? 8th ಕ್ರಾಸ್ ತಾನೇ? ಅಲ್ಲ, ಮಲ್ಲೇಶ್ವರ ಈ ನಿಜ ಖಾಲಿಯಾಗಿದೆ. ಇಲ್ಲಿ ನೋಡು, ಇಲ್ಲೆಲ್ಲ ಎಷ್ಟು ಗಾಡಿಗಳು ಇರ್ತಿತ್ತು ತಾನೇ, ಅಂದ್ರೆ ಹಾಕೊಂಡು ಇಲ್ಲೆಲ್ಲ ಕುರ್ತಾ ಇರ್ಲಿಲ್ವಾ? ಆ ಕಡೆನೂ ಅಷ್ಟೇ. ಇದೆಲ್ಲ 100% ಇರ್ತಾ ಇದ್ರು.
ಜ್ಯುವೆಲ್ಸು ನೋಡೋ ಥರದ್ದು ಹಾಕ್ಕೊಂಡಿದ್ರು. ಕಂಪ್ಲೀಟ್ ಬಟ್ಟೆ ಹಾಕಿದ್ರು. ಹ್ಞೂ, ಇಲ್ಲೆಲ್ಲ ಫುಲ್ ಬಟ್ಟೆದೇ ಇತ್ತು. ಎಲ್ಲ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಮೇಲೆ ಇಟ್ಕೊಂಡಿದ್ದಾರೆ ಒಳಗೆ. ಫುಟ್ಪಾತಲ್ಲಿ ಓಡಾಡೋರ್ಗೆಲ್ಲ ಫುಲ್ ಖುಷಿ, ನಮಗೂ ಅಷ್ಟೇ ಅಲ್ಲ. ಎಸ್, ಎಲ್ಲ ಖಾಲಿ ಖಾಲಿ. ಇಲ್ಲೆಲ್ಲ ನಿಂತ್ಕೊಳಕ್ಕೂ ಜಾಗ ಇರ್ತಾ ಇರಲಿಲ್ಲ, ಓಡಾಡೋದಲ್ಲಿ ನಿಂತ್ಕೊಳಕ್ಕೂ ಇರ್ತಾ ಇರಲಿಲ್ಲ. ಫುಲ್ ಖಾಲಿ. ಫುಟ್ಪಾತ್ ಮಾತ್ರ ಒಳಗೆ ಇಟ್ಕೊಂಡಿದ್ದಾರೆ. ಒಳ್ಳೆ ಕೆಲಸ ಮಾಡಿ ನಮ್ಮಪ್ಪ ಫೋನ್ ಮಾಡ್ತಾರೆ. ಇದಾವೆ ಕೆಲವೊಂದು ಗಾಡಿ ಇದಾವೆ. ಇಲ್ಲೆಲ್ಲ ಎಷ್ಟು ಬಟ್ಟೆಗಳು ಹಾಕೊಂಡಿರ್ತಾ ಇದ್ರಲ್ಲ, ಫುಲ್ ಬಟ್ಟೆಗಳನ್ನ. ಏನ್ ತಗೊಳ್ಳೋದು, ಏನು ತಗೊಳ್ಳೋದು, ಸುಮ್ಮನೆ ಹಂಗೆ ನೋಡೋದು. ಜನಗಳು ಮಾತ್ರ ಹೆಂಗೆ ಇರ್ತಿದ್ರು ಅವರು. ಆದರೂ ಎಷ್ಟೋ ಕ್ಲಿಯರ್ ಆಗಿದೆ ಅಲ್ಲ ರೀ, ಫಸ್ಟ್ ಇದ್ದಷ್ಟಿಲ್ಲ. ಇಲ್ಲೆಲ್ಲ ಹೂವುಗಳು, ಹಣ್ಣುಗಳು ತಾನೇ ಇಲ್ಲೆಲ್ಲ ಆಗ್ತಾ ಇದ್ದಿದ್ದು. ಅಂಗಡಿಗಳು ಗಾಡಿ ತಗೊಂಡ್ಬಿಟ್ಟು ಇವಾಗ ಒಳಗೆ ಮುಂದೆ ಹಾಕ್ತವ್ರೆ, ಅಲ್ಲೇ ಅಡ್ಜಸ್ಟ್ ಮಾಡ್ಬಿಟ್ಟು ಇದೆಲ್ಲ ಹಾಕಿದ್ದಾರೆ ನೋಡು, ಹೂವು ಇದೆಲ್ಲ ಹಾಕಿದ್ದಾರೆ. ಅಷ್ಟೊಂದಿಲ್ಲ ಬಟ್ ಇದ್ದಾರೆ. ಇವ್ರು ನೋಡು ಟ್ರೋಲಿ ಇಟ್ಕೊಂಡ್ಬಿಟ್ಟು, ಅವ್ರೇನಾದ್ರೂ ಬಂದ್ರೆ ನೀಟಾಗಿ ಟ್ರೋಲಿ ತಳ್ಕೊಂಡು ಹೋಗ್ಬಿಡುವುದೆಲ್ಲ. ಅಂಗಡಿಯವ್ರಿಗೆ ರೆಂಟ್ ಕೊಡ್ತಾರಾ? ಬಟ್ ಒಂಥರ ಒಳ್ಳೆ ರೂಲೇ ಇದು ಅಲ್ಲ. ಇದ್ದೇ ಬರ್ತಾ ಇದೆ. ತೋತಾಪುರಿ ಹಣ್ಣಲ್ಲಿ ಈ ಥರ ಕಲರ್ ಇದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ವಾಶ್ ಮಾಡೋಕೆ ಹೋದ್ಯಾ? ಇಲ್ಲ, KG ಇದು ಒಂದು ಕಾಯಿ 30 ರೂಪೀಸ್. ಯಾಕಂದರೆ ಇದು ಗ್ರೀನಲ್ಲಿರೋವಾಗ ತೊಗೊಂಡ್ರೆ ಹುಳಿ ಇರುತ್ತೆ, ಈ ಥರ ಆರೆಂಜಿಶಲ್ಲಿ ತೊಗೊಂಡ್ರೆ ಹುಳಿ ಇರೋಲ್ಲ, ಒಂಚೂರು ಹುಳಿ ಇಲ್ಲ. ಸಾಕಾಗೈತೆ. ಇವಾಗ ನಾವು ಟಿ ವಿ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಆ್ಯಕ್ಚುಲಿ ಟಿ ವಿ ತೊಗೊಳ್ಳೋ ಪ್ಲ್ಯಾನೇ ಇರಲಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಎತ್ವಿಕ್ ಬೇರೆ ತುಂಬ ದಿವಸದಿಂದ ಕೇಳ್ತಾನೆ ಇದ್ದ ಟಿ ವಿ ಬೇಕು ಅಂತ. ನಾನೇ ತುಂಬ ಪೋಸ್ಟ್ಪೋನ್ ಮಾಡ್ತಿದ್ದೆ. ಸುಮ್ಮನೆ ನೋಡೋಣ ಅಂತ ಬಂದ್ವಿ. ಸೊ ಇಷ್ಟ ಆಯಿತು, ಸರಿ ತೊಗೊಳ್ಳೋಣ ಅಂತ ಹೇಳಿ ಬುಕ್ ಮಾಡಿ ಬಂದ್ವಿ. ಅಲ್ಲೇನೋ ನಾನು ಜಾಸ್ತಿ ವ್ಲಾಗ್ ಏನು ಮಾಡ್ಕೊಳ್ಳಿಲ್ಲ. ಯಾವ್ದು ತೊಗೊಳ್ಳೋಣ, ಯಾವ ಬ್ರ್ಯಾಂಡಲ್ಲಿ ತೊಗೊಳ್ಳೋಣ ಅಂತೇಳಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಲಾಸ್ಟಲ್ಲಿ ಮಾತ್ರ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಫೈನಲಿ ನಮ್ಮ ಮನೆಗೆ ಹೊಸ ನ್ಯೂ ವರ್ಷನ್ ಟಿ ವಿ ತೊಗೊಂಬಂದಿದ್ದೀವಿ. ಎತ್ತು ಬೆಳಗ್ಗೆಯಿಂದ ಕಾಣಿಸಿಲ್ಲ, ಇವಾಗ ಕಾಣಿಸ್ತಾವೆ. ಊಟ ಮಾಡು. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ, ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. ಮನೆಗೆ ಬಂದ್ವಿ. ಹಾಗೆ ಟಿ ವಿ ಜೊತೆ ಸ್ವಲ್ಪ ಕಿಚನಿಗೆ ಬೇಕಾಗಿರೋದು ಐಟಮ್ಸ್ ತೊಗೊಂಡೆ. ನೋಡ್ಬೋದು ನಮ್ಮನೇಲಿ 5 ಲೀಟರ್ಸ್ದಿತ್ತು, 12 ಲೀಟರ್ದು ಕುಕ್ಕರ್ ಬೇಕಿತ್ತು. ಆ್ಯಂಡ್ 12 ಲೀಟರ್ ಕುಕ್ಕರು ಮತ್ತು ಇದು 3-in-1 ಕಾಂಬೋ ಇದೊಂದು ತೊಗೊಂಡೆ. ಆ್ಯಂಡ್ ಎತ್ವಿಕಿಗೆ ವಾಟರ್ ಬಾಟಲ್ ಮತ್ತು ಇದು ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದವರು, ಇಷ್ಟೆಲ್ಲ ಬೈ ಮಾಡಿದ್ದಕ್ಕೆ. ಆ್ಯಂಡ್ ಅಲ್ಲಿ ಬರ್ತಾ ಈ ಫ್ರೂಟ್ ನೇಮ್ ಗೊತ್ತಿಲ್ಲ ನನಗೆ. ಆ್ಯಂಡ್ ಇದು ಮಾವಿನಕಾಯಿ ತೊಗೊಂಡು ಬಂದ್ವಿ. ಎತ್ವಿಕಿಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಅವನ್ನ ಬಿಟ್ಟು ಹೋಗಿದ್ವಿ. ಎತ್ವಿಕಿಗೆ ಗೊತ್ತಿಲ್ಲ, ನೋಡೋಣ ನಾಳೆ ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಸರ್ಪ್ರೈಸ್ ಆಗಿರಲಿ ಅಂತ ಅವನಿಗೇನೂ ಹೇಳಿಲ್ಲ. ಸೊ ಈಗ ಶಾಪಿಗೆ ಹೋಗಿಲ್ಲ ಸಂಡೇ, ಬಟ್ ಆಫ್ಲೈನಲ್ಲಿ ಏನು ಶಾಪಿಗೆ ಹೋಗಿಲ್ಲ. ಸೊ ಆನ್ಲೈನಲ್ಲಿ ಆರ್ಡರ್ಸ್ ಬಂದಿದೆ, ಅದನ್ನು ಜೆರಾಕ್ಸ್ ತೊಗೋಬೇಕು ಅಂತೇಳಿ ಕೂತ್ಕೊಂಡಿದ್ದೀನಿ. ನೋಡ್ಬೋದು ಅಲ್ಲಿ ಆರ್ಡರ್ಸ್ದೆಲ್ಲ ಇವತ್ತು ಬಂದಿರೋದು 19 ಆರ್ಡರ್ಸ್ ಬಂದಿದೆ. ಏನಕ್ಕಂದರೆ ಇವತ್ತು ಸಂಡೇ ಅಲ್ಲ, ಸಂಡೇ ಇರೋದ್ರಿಂದ ಸ್ವಲ್ಪ ಆರ್ಡರ್ಸ್ ಕಮ್ಮಿ ಇರುತ್ತೆ. ವೀಕ್ ಡೇಸಲ್ಲಾದರೆ ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಇರುತ್ತೆ. ಇವಾಗ ಅದನ್ನೆಲ್ಲ ಪ್ರಿಂಟೌಟ್ ತೆಗೆದ್ಬಿಟ್ಟು ನಾಳೆ ಡಿಸ್ಪ್ಯಾಚ್ ಇರುತ್ತೆ. ಮಾರ್ನಿಂಗು ಡೆಲಿವರಿ ಪಾರ್ಟ್ನರ್ ಬೆಳಗ್ಗೆ ಬರ್ತಾರೆ. ಅಷ್ಟರಲ್ಲೆಲ್ಲ ಇವಾಗ ಮತ್ತೆ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡಬೇಕು. ಇನ್ನೇನು ಇಲ್ಲ, ವ್ಲಾಗ್ ಎಂಡ್ ಮಾಡಿರಲಿಲ್ಲಲ್ಲ, ಸೊ ವ್ಲಾಗ್ ಎಂಡ್ ಮಾಡೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ.
ಇವತ್ತಿನ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್.